ನೋಡ್ದೆ ನಾವೆಲ್ಲರೂ ಸೇರಿ ಕೌಳಿಕಾಯಿ ಕೀಳಕ್ ಹೋಗ್ತಾ ಇದೀವಿ. ಕೌಳಿಕಾಯಿ ತಗೊಬಂದ್ಬಿಟ್ಟು ಉಪ್ಪಿನಕಾಯಿ ಹಾಕೋಣ ಅಂತ ಅಂದ್ಬಿಟ್ಟು ನೋಡ್ರಿ ಫುಲ್ ಟೀಮು ಯುಗಾದಿ ಹಬ್ಬದ ದಿನ ಫುಲ್ಲು ಹಬ್ಬ. ಆನೆ ಹಿಡಿಯಕ್ಕೆ ಹೊಟ್ಟಿರೋದು. ಹಣ್ಣಲ್ಲ ಕಾಯಿ ಕಂಡ್ರಿ ಅದು. ದ್ವಾರಕಾಯೋ ಅಲ್ಲ ಅದು ಕಾಯಿ. ಅದು ಇದಕ್ಕೆ ನಮ್ಮೂರಲ್ಲಿ ನಾವು ಕೌಳಿಕಾಯಿ ಅಂತ ಅಂತೀವಿ. ತಿಂದರೆ ತುಂಬ ಅಂದರೆ ತುಂಬ ಹುಳಿ ಇರುತ್ತೆ. ಇದಿದ್ರು ಹೂವು. ಕೌಳಿಕಾಯಿ ಹುಳಿ ಹುಳಿ ಸೂಪರ್ ಆಗಿದೆ. ಉಪ್ಪಿನಕಾಯಿ ಮಾಡ್ಕೊಂಡು ತಿಂದರೆ ಮಾತ್ರ ಸಕ್ಕತ್ ಟೇಸ್ಟು. ಅದರಲ್ಲಿ ಈಗ ಹುಳಿ ಇದೆ. ಹಣ್ಣು ಆಯಿತು ಅಂದರೆ ಮಾತ್ರ ಒಳ್ಳೆ ಸಿಹಿಯೇ ಇರುತ್ತೆ. ಫಸ್ಟ್ ಟೈಮ್ ಇದು ನಾನು ನೋಡ್ತಾ ಇರೋದು. ಏನಂತ ಗೊತ್ತಾಗಿಲ್ಲ. ಇದಕ್ಕೆ ಕೌಳಿಕಾಯಿ ಅಂತೀವಿ ನಾವು. ಕೌಳಿಕಾಯಿ ಅಂತೀರಾ? ನೋಡೋಣ, 5 ವರ್ಷಕ್ಕೆ ಬಂದ 6 ಸಾಲಿಗೆ ಬಂದಾಯಿತು. ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತೀನಿ. ನೋಡಿ, ತುಂಬ ಚೆನ್ನಾಗಿರುತ್ತೆ. ಯಾವುದೇ ಕೆಮಿಕಲ್ ಇಲ್ಲ, ಏನಿಲ್ಲ, ನ್ಯಾಚುರಲ್ ಆಗಿ ಬೆಳೆದಿರುವಂಥದ್ದು. ತುಂಬ ಸೂಪರ್ ಆಗಿದೆ. ಈಕ್ವಲ್ ಟು ಮಾವಿನಕಾಯಿ. ಸರಿ, ಬಂದರೆ ಈ ಕಡೆ ವಿಸಿಟ್ ಮಾಡಿ. ಲೊಕೇಶನ್ ಶೇರ್ ಮಾಡ್ತೀನಿ. ಹಣ್ಣಾದ್ಮೇಲೆ ಇನ್ನೂ ಟೇಸ್ಟ್ ಇರುತ್ತೆ. ಲೊಕೇಶನ್ ಬಂದು ನಮ್ಮ ರೂಪಕನ ಮನೆ ಮೇಲ್ಗಡೆ. 7 ರೂಪಕ 7 ಮನೆ ಮೇಲ್ಗಡೆ. ಎಲೆ ಎಲ್ಲ ಕಡಿಮೆ ಆಯ್ತು. ಈಗ ಎಲೆ ತೊಗೊಂಡೋಗಕ್ಕಾಗಲ್ಲ ಅಂತ ಗೊತ್ತಾಯ್ತು. ಈಗ ಆಸೆ ಜಾಸ್ತಿ ಆಯ್ತು. ಅದಕ್ಕೋಸ್ಕರ ಬುಟ್ಟಿ ತರಿಸಿದ್ವಿ. ಈಗ ಬುಟ್ಟಿ 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 ಯಾರು ಇವರು? ಇನ್ನೂ ಅಷ್ಟೊಂದಿದೆ ಕಣ ಅಲ್ಲಿ. ಅಲ್ಲಿ ತೋರ್ಸ ಮೇಲೆ. ಇದಿಷ್ಟು ದೊಡ್ಡದು ಇದು. ಅದ್ರಲ್ಲಿ ಮುಕ್ಕಾಲು ಭಾಗ ಕೊಯ್ದಾರೆ. ಈಗೆಲ್ಲ ಮುಗೀತು. ಈಗೆಲ್ಲ ಟೀಮ್ ಹೊರಡ್ತೀಗ. ಈಗ ಇದನ್ನ ಸ್ವಲ್ಪ ತಕ್ಕೊಂಡು ಎಲ್ಲದನ್ನು ಮಾಡಕ್ಕಾಗಲ್ಲ. ಈಗ ಹೆಚ್ಚಿ ಸ್ವಲ್ಪ ಉಪ್ಪು ಖಾರ ಹಾಕಿ ಉಪ್ಪು ಇದು ಯಾಕೆ ಈ ತರ ಉಪ್ಪಾಗಿ ತೊಳೆಯೋದು ಅಂದ್ರೆ ಮೇಲ್ಗಡೆ ಹಾಲಿನ ಅಂಶ ಇರುತ್ತೆ. ಹಾಲಿನ ಅಂಶ ಎಲ್ಲ ಇಲ್ಲಿ ನೋಡಿ, ಬಿಟ್ಟು ಎಲ್ಲ ಬೆಳ್ಳಗೆ ನೀರಾಗಿದೆ ಅಂತ ಆಗುತ್ತೆ. ಇದನ್ನ ಒಂದು ಬಟ್ಟೆಗೆ ಹಾಕಿ ಇದನ್ನ ಜಜ್ಜಿ ಆಮೇಲೆ ಉಪ್ಪು ಖಾರ ಹಾಕಿ ಕಲಸಿ ತಿನ್ಬೇಕು. ತೆಗ್ದಿದ್ದೇನೆ ಸುಮಾರು ಸರಿ ತೆಗ್ದಿದ್ದೀನಿ. ಇದಕ್ಕೆ ಉಪ್ಪು ಹಾಕ್ತೀವಿ. ಖಾರ ಹಾಕಾಯ್ತು. ಖಾರ ಉಪ್ಪನ್ನ ಬೆರೆಸಿದೀವಿ. ನ್ಯಾಚುರಲ್ ಉಪ್ಪಿನಕಾಯಿ ಪ್ರೊಸೆಸ್ ಮಾಡಿದೀವಿ. ಕೌಳಿಕಾಯಲ್ಲಿ ಉಪ್ಪು ಮತ್ತೆ ಖಾರ ನೋಡಿ. ಸೂಪರ್ ಆಗಿದೆ. ನಾನೊಂದು ಪೀಸ್ ತಗೊಂಡು ತಿಂತೀನಿ. ಉಪ್ಪಿನಕಾಯಿ ತಿನ್ನಂಗೆ ಆಗ್ತೈತೆ. ಹಿಡಿಬೇಕು, ಹಿಡಿದ್ರೆ ಇನ್ನೂ ಚೆನ್ನಾಗಾಗತ್ತೆ ಇದು. ಅವಳಿಗೆ ಬಟ್ಟೆ ಎಲ್ಲ